ಮಲ್ನಾಡ್ ಲೋಕಸಮರಕ್ಕೆ ಮೋದಿಯ ನಿದ್ದೆ ಕೆಡಿಸಿದ್ದಾನೆ ಆ ವ್ಯಕ್ತಿಯನ್ನ ಕಟ್ಟಿ ಹಾಕಿದ್ರೇನೆ ಸಿಗೋದಂತೆ ಮೋದಿಗೆ ಮುಕ್ತಿ. ಕರ್ನಾಟಕದ ಬಿಜೆಪಿ ಗೆಲುವಿಗೂ ಆ ವ್ಯಕ್ತಿಯೇ ತಲೆನೋವಂತೆ. ಇಲ್ಲಿಂದಲೇ ದಿಲ್ಲಿ ಚಕ್ರವರ್ತಿಯನ್ನ ನಡುಗಿಸ್ತಾ ಇರೋ ವ್ಯಕ್ತಿ ಯಾರು ಗೊತ್ತೇ? ಇದುವೇ ಹೊತ್ತಿನ ಸ್ಪೆಷಲ್ ಅನಾಮಿಕಾ. ಲೋಕಸಮರ ಹತ್ತಿರ ಬರ್ತಾ ಇದೆ. ಮೋದಿಯ ಟೆನ್ಷನ್ ಕೂಡ ಹೆಚ್ಚಾಗ್ತಾ ಇದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲದೆ ಇದ್ರೆ ಮುಂದೇನು ಅಂತ ಒಂದು ಕ್ಷಣ ಕೂಡ ಮೋದಿ ಯೋಚಿಸಿಲ್ಲ. ಗೆಲ್ಲಲೇಬೇಕು ಅಂತ ಪಣ ತೊಟ್ಟು ಶನಿವಾರವಷ್ಟೇ ದೆಹಲಿಯಿಂದಲೇ ರಣಕಹಳಿಯನ್ನ ಮೊಳಗಿಸಿದ್ದಾರೆ. ಆದ್ರೆ ಸದ್ಯ ಆ ಒಬ್ಬ ವ್ಯಕ್ತಿ ಮಾತ್ರ ಮೋದಿಯ ನಿದ್ದೆಗೆಡಿಸಿದಾರಂತೆ. ಲೋಕಸಮರಕ್ಕೆ ಆ ವ್ಯಕ್ತಿಯೇ ದೊಡ್ಡ ತಲೆನೋವಾದ್ರೂ ಕೂಡ ಅಚ್ಚರಿ ಪಡ್ಬೇಕಾಗಿಲ್ಲ. ಆ ವ್ಯಕ್ತಿಯನ್ನ ಹೆಂಗಾದ್ರೂ ಮಾಡಿ ಕಟ್ಟಿ ಹಾಕಲೇಬೇಕು ಅನ್ನೋ ವಿಚಾರ ಮೋದಿಗೂ ಗೊತ್ತಾಗಿದ್ಯಂತೆ. ಯಾಕಂದ್ರೆ ಕರ್ನಾಟಕದ ಗೆಲುವಿಗೂ ಆ ವ್ಯಕ್ತಿಯೇ ಸದ್ಯ ಅಡ್ಡ ನಿಂತಿದ್ದಾರೆ. ಹಂಗಾದ್ರೆ ಇಲ್ಲಿದ್ದುಕೊಂಡೇ ದೆಹಲಿಯ ಚಕ್ರವರ್ತಿಯನ್ನ ಕಾಡ್ತಾ ಇರೋ ಆ ವ್ಯಕ್ತಿ ಯಾರು? ಈ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ಹ್ಯಾವ್ ಅ ಲುಕ್. ಲೋಕಸಮರಕ್ಕೆ ಮೋದಿಯ ನಿದ್ದೆ ಕೆಡಿಸಿದ್ದಾನೆ ಆ ವ್ಯಕ್ತಿ. ಆ ವ್ಯಕ್ತಿಯ ಕಟ್ಟಿ ಹಾಕಿದ್ರೇನೆ ಸಿಗೋದಂತೆ ಮೋದಿಗೆ ಮುಕ್ತಿ. ಕರ್ನಾಟಕದ ಬಿಜೆಪಿ ಗೆಲುವಿಗೂ ಆ ವ್ಯಕ್ತಿಯೇ ತಲೆನೋವಂತೆ. ಇಲ್ಲಿಂದಲೇ ದಿಲ್ಲಿ ಚಕ್ರವರ್ತಿಯನ್ನ ನಡೆಸುತ್ತಿರೋ ವ್ಯಕ್ತಿ ಯಾರು ಗೊತ್ತೇ? ಜನವರಿ ಅರ್ಧ ತಿಂಗಳು ಕಳೆದೇ ಹೋಯಿತು. ಮುಂದಿನ ತಿಂಗಳು ಶುರುವಾಗ್ತಿದ್ದಂತೆ ಬಜೆಟ್ ಮಂಡನೆ. ಅದರ ನಂತರ ತಿಂಗಳ ಆರಂಭದಲ್ಲೇ ಲೋಕಸಭಾ ಚುನಾವಣೆ ಘೋಷಣೆ. ಅಬ್ಬಬ್ಬಾ ಅಂದ್ರೆ 50 ದಿನಗಳು ಉಳಿದಿವೆ. ಅಷ್ಟರಲ್ಲಿ ಶಸ್ತ್ರಸಜ್ಜಿತವಾಗಿ ಮತ್ತೆ ರಣರಂಗಕ್ಕೆ ಇಳಿಯಬೇಕು, ಮತ್ತೆ ಹೋರಾಡಬೇಕು, ರಾಜಕೀಯ ಯುದ್ಧದಲ್ಲಿ ಸೆಣಸಬೇಕು. ಮೋದಿಗೆ ಈ ಬಾರಿ ಕಳೆದ ಬಾರಿಗಿಂತ ಶತ್ರುಗಳು ಹೆಚ್ಚಾಗಿದ್ದಾರೆ. ಹೀಗಾಗಿ ದೊಡ್ಡ ಮಟ್ಟದಲ್ಲೇ ಈ ಬಾರಿ ಚುನಾವಣಾ ಸಮರ ನಡೆಯಲಿದೆ. ಆದ್ರೆ ಮೋದಿಗೆ ದೊಡ್ಡ ಹೊಡೆತ ಕೊಡಬಹುದಾದವರ ಲಿಸ್ಟ್ನಲ್ಲಿ ಆ ಒಬ್ಬ ವ್ಯಕ್ತಿಯೂ ಇದ್ದಾರಂತೆ. ಎನ್ಡಿಎಗೆ ಬಹುಮತ ಮಿಸ್ ಆದ್ರೆ ಆ ವ್ಯಕ್ತಿಯೇ ಕಾರಣ ಎನ್ನಲಾಗ್ತಿದೆ. ಹೀಗಾಗಿ ಆ ಒಬ್ಬ ವ್ಯಕ್ತಿ ಬಗ್ಗೆ ಮೋದಿ ನಿದ್ದೆಗೆಟ್ಟಿದ್ದಾರಂತೆ. ಬಿಜೆಪಿಯದ್ದು ಟಾರ್ಗೆಟ್ 20. ಬಿಜೆಪಿ ಟಾರ್ಗೆಟ್ಗೆ ತಡೆಗೋಡೆಯಾಗಿರುವುದು ಆ ವ್ಯಕ್ತಿ. ಹೌದು, ಇನ್ನೇನು ಲೋಕಸಭಾ ಚುನಾವಣೆ ಬರ್ತಿರೋದ್ರಿಂದ ಈಗಾಗಲೇ ಮೋದಿ ಮತ್ತು ಅಮಿತ್ ಶಾ ಪ್ರತಿಯೊಂದು ರಾಜ್ಯಕ್ಕೂ ಇಷ್ಟಂತ ಟಾರ್ಗೆಟ್ ಕೊಟ್ಟಿದ್ದಾರೆ. 272ರ ಮ್ಯಾಜಿಕ್ ನಂಬರ್ ತಲುಪಬೇಕು ಅಂದ್ರೆ ಒಂದೊಂದು ರಾಜ್ಯದಿಂದ ಇಷ್ಟಿಷ್ಟು ಸೀಟುಗಳು ಬರಬೇಕು ಅನ್ನೋ ಲೆಕ್ಕಾಚಾರ ಹಾಕಿಯಾಗಿದೆ. ಇಡೀ ದಕ್ಷಿಣ ಭಾರತದಲ್ಲಿ ಮೋದಿಗೆ ಭರವಸೆ ಇರೋ ಏಕೈಕ ರಾಜ್ಯ ಅಂದ್ರೆ ಅದು ಕರ್ನಾಟಕ. ಬಿಜೆಪಿ ಪಾಲಿಗೆ ದಕ್ಷಿಣ ಭಾರತದ ಸಂಜೀವಿನಿಯಾಗಿರುವ ಕರ್ನಾಟಕದಲ್ಲಿ 20 ಸೀಟುಗಳಾದ್ರೂ ಗೆಲ್ಲಲೇಬೇಕು ಅನ್ನೋ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅಂದ್ರೆ ಅದಕ್ಕೆ ಅಡ್ಡಲಾಗಿ ನಿಂತಿರೋದು ಮಾತ್ರ ಆ ಒಬ್ಬ ವ್ಯಕ್ತಿ. ಚುನಾವಣೆಯಲ್ಲಿ ಸಲೀಸಾಗಿ ಬಹುಮತ ಪಡೆದು ಅಧಿಕಾರ ಸ್ಥಾಪಿಸಿದ್ದು ಮೋದಿ ನೇತೃತ್ವದ ಎನ್ಡಿಎ. ಬಿಜೆಪಿ ಪಕ್ಷಕ್ಕೇನೆ ಬರೋಬ್ಬರಿ 280ಕ್ಕೂ ಹೆಚ್ಚು ಸೀಟುಗಳು ಬಂದಿದ್ವು. ಆದ್ರೆ ಈ ಬಾರಿ ಪರಿಸ್ಥಿತಿ ಸುಲಭವಾಗಿಲ್ಲ. ಎನ್ಡಿಎ ಕೂಟಕ್ಕೆ ಬಹುಮತ ಬರುತ್ತಾ ಇಲ್ವಾ ಅನ್ನೋ ಅನುಮಾನ ಇದೆ. ಹೀಗಾಗಿ ಒಂದೊಂದು ಕ್ಷೇತ್ರಗಳು ಕೂಡ ಮುಖ್ಯವಾಗುತ್ತೆ. ದಕ್ಷಿಣ ಭಾರತದಿಂದ ಮೋದಿ ನಿರೀಕ್ಷಿಸ್ತಾ ಇರೋದು ಕರ್ನಾಟಕದಿಂದ ಮಾತ್ರ. ಆದ್ರೆ ಈಗ ಆ ಒಬ್ಬ ವ್ಯಕ್ತಿಯೇ ಮೋದಿಯ ನಿದ್ದೆಗೆಡಿಸಿದ್ದಾರಂತೆ.
ಮೋದಿ 20 ಸೀಟುಗಳಾದ್ರೂ ಬರಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದಾರೆ. ಶನಿವಾರವಷ್ಟೇ ಬಿಜೆಪಿಯ ಎಲ್ಲಾ ರಾಜ್ಯದ ನಾಯಕರ ಜೊತೆಗೂ ಅಮಿತ್ ಶಾ ಮತ್ತು ಮೋದಿ ಮೀಟಿಂಗ್ ಮಾಡಿದ್ದಾರೆ. ಟಾರ್ಗೆಟ್ ಫಿಕ್ಸ್ ಮಾಡಿದ್ದಾರೆ. ಈ ಬಾರಿ ಉತ್ತರ ಭಾಗದ ರಾಜ್ಯಗಳಿಂದ ನಿರೀಕ್ಷಿತ ಪ್ರಮಾಣದ ಸೀಟುಗಳು ಬರೋದು ಡೌಟು ಅನ್ನೋದು ಮೋದಿಗೆ ಗೊತ್ತಾಗಿದೆ. ಹೀಗಾಗಿ ಉತ್ತರದ ಕೊರತೆಯನ್ನ ದಕ್ಷಿಣದಲ್ಲಿ ನೀಗಿಸೋ ಪ್ಲಾನ್ ಮಾಡಿದ್ದಾರೆ. ಕರ್ನಾಟಕದಲ್ಲಿ ಕನಿಷ್ಠ 20 ಕ್ಷೇತ್ರಗಳನ್ನ ಗೆಲ್ಲಿಸಿಕೊಡುವಂತೆ ಹೇಳಿದ್ದಾರೆ. ಆದ್ರೆ ದೆಹಲಿಯಲ್ಲಿ ಕೂತ ಮೋದಿಗೆ ಈಗ ಕಾಡ್ತಿರೋದು ಆ ವ್ಯಕ್ತಿ. ಅವರಿಂದಾಗಿಯೇ ಟಾರ್ಗೆಟ್ ಮಿಸ್ ಆಗುತ್ತಾ ಅನ್ನೋ ಆತಂಕನೂ ಕಾಡ್ತಿದ್ಯಂತೆ. ಯಾಕಂದ್ರೆ ಮೋದಿ ಗೆಲುವಿಗೆ ಕರ್ನಾಟಕದ ಆ ವ್ಯಕ್ತಿ ಅಡ್ಡ ಬರುವ ಎಲ್ಲ ಸಾಧ್ಯತೆ ಇದೆ. ತೆಲಂಗಾಣ, ಸೀಮಾಂಧ್ರ, ತಮಿಳುನಾಡಿನಲ್ಲಿ ಕಳೆದ ಬಾರಿಗಿಂತ ಹೆಚ್ಚಿನ ಮತಗಳು ಬಿಜೆಪಿಗೆ ಲಭಿಸುವ ನಿರೀಕ್ಷೆ ಇದೆ. ಆದ್ರೆ ದೊಡ್ಡ ಮಟ್ಟದ ಶಕ್ತಿ ಒದಗಿಸುವ ಸಾಮರ್ಥ್ಯ ಇರೋದು ಕರ್ನಾಟಕಕ್ಕೆ ಮಾತ್ರ. ಈ ಸತ್ಯ ಮೋದಿಗೂ ಗೊತ್ತು. ಜೊತೆಗೆ ಕರ್ನಾಟಕದಲ್ಲೂ ಬಿಜೆಪಿಗೆ ಸಂಸತ್ ಚುನಾವಣೆಯಲ್ಲಿ ಹೆಚ್ಚಿನ ಸೀಟುಗಳು ಗೆಲ್ಲುವಂತಹ ಪೂರಕ ವಾತಾವರಣ ಇದೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಅತಿ ಹೆಚ್ಚು ಸೀಟುಗಳನ್ನ ಬಿಜೆಪಿ ಗೆದ್ದಿತ್ತು. ಈಗ ಸಾರ್ವತ್ರಿಕ ಚುನಾವಣೆಯಲ್ಲಿ ಮೋದಿ ಫ್ಯಾಕ್ಟರ್ ಇರೋದ್ರಿಂದ ಹೆಚ್ಚಿನ ಸೀಟುಗಳನ್ನ ಗೆಲ್ಲುವ ನಿರೀಕ್ಷೆ ಏನೋ ಇದೆ. ಆದ್ರೆ ಇದು ಸಾಕಾರಗೊಳ್ಬೇಕಾದ್ರೆ ಆ ಒಬ್ಬ ವ್ಯಕ್ತಿಯನ್ನ ಕಟ್ಟಿ ಹಾಕಬೇಕು. ಇಲ್ಲದಿದ್ರೆ ಟಾರ್ಗೆಟ್ ಮುಟ್ಟುವುದು ಕಷ್ಟ ಅಂತ ರಾಜ್ಯ ನಾಯಕರೇ ಮೋದಿಗೆ ರಿಪೋರ್ಟ್ ಕೊಟ್ಟಿದ್ದಾರಂತೆ. ರಾಜ್ಯದಲ್ಲಿ ಮೋದಿ ಅಶ್ವಮೇಧ ಕುದುರೆ ಕಟ್ಟಿ ಹಾಕೋರು ಯಾರು? ಬಿಜೆಪಿ ಓಟಕ್ಕೆ ಬ್ರೇಕ್ ಹಾಕೋರು ಸಿದ್ದರಾಮಯ್ಯನವರ? ಎಸ್, ನಿಮ್ಗೆ ಗೊತ್ತಿದೆ. 2014ರಲ್ಲಿ ದೇಶದ ಪ್ರಧಾನಿಯಾದ ಮೋದಿ ನಂತರ ನಡೆದ ವಿವಿಧ ರಾಜ್ಯಗಳ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಗೆಲ್ಲುತ್ತಾ ಬಂದಿತ್ತು. ಮೋದಿಯ ಅಶ್ವಮೇಧ ಕುದುರೆಯನ್ನ ತಡೆದು ಹಿಡಿಯೋಕೆ ಸಾಧ್ಯವಿಲ್ವೇನೋ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ನೋಡುತ್ತಿದ್ದಂತೆ ಬಿಜೆಪಿ ಆಳ್ವಿಕೆಯ ರಾಜ್ಯಗಳ ಸಂಖ್ಯೆ 21ಕ್ಕೆ ತಲುಪಿದವು. ಆದರೆ ಮೊದಲ ಬಾರಿಗೆ ಮೋದಿಯ ಅಶ್ವಮೇಧ ಕುದುರೆಯ ಓಟಕ್ಕೆ ಬ್ರೇಕ್ ಬಿದ್ದಿದ್ದೇ ಕರ್ನಾಟಕದಲ್ಲಿ. ಕರ್ನಾಟಕದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆದ್ರೂ ಅಧಿಕಾರ ಸ್ಥಾಪಿಸೋಕೆ ಸಾಧ್ಯವಾಗಿರಲಿಲ್ಲ. ಬಿಜೆಪಿ ಬಹುಮತದ ಗೆರೆ ದಾಟದಂತೆ ತಡೆದಿದ್ರಲ್ಲಿ ಸಿದ್ದರಾಮಯ್ಯನವರ ಪಾತ್ರ ದೊಡ್ಡದಿತ್ತು. ಬಿಜೆಪಿಗೆ ಕೂದಲೆಳೆ ಅಂತರದಲ್ಲಿ ಅಧಿಕಾರ ತಪ್ಪಿಸಿದ್ದ ಸಿದ್ದರಾಮಯ್ಯನವರೇ ಲೋಕ ಚುನಾವಣೆಗೂ ಮೋದಿಗೆ ಕಂಟಕವಾಗುವ ಸಾಧ್ಯತೆ ಇದೆ. ಲೋಕಸಭಾ ಚುನಾವಣೆಯಲ್ಲೂ ಮೋದಿಯ ಅಶ್ವಮೇಧ ಕುದುರೆಯನ್ನ ರಾಜ್ಯದಲ್ಲಿ ಸಿದ್ದು ಕಟ್ಟಿ ಹಾಕಬಹುದು ಅಂತ ರಾಜ್ಯ ಬಿಜೆಪಿ ನಾಯಕರೊಬ್ಬರು ಮೋದಿಗೆ ರಿಪೋರ್ಟ್ ಕೊಟ್ಟಿದ್ದಾರಂತೆ. ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕದೇ ಇದ್ರೆ ಟಾರ್ಗೆಟ್ 20 ರೀಚ್ ಆಗೋಕೆ ಸಾಧ್ಯವಿಲ್ಲ. ಸಿದ್ದರಾಮಯ್ಯನವರನ್ನ ಸೈಲೆಂಟ್ ಮಾಡಿದ್ರಷ್ಟೇ ರಾಜ್ಯದಲ್ಲಿ ಹೆಚ್ಚು ಸೀಟುಗಳನ್ನ ಗೆಲ್ಲಬಹುದು ಅಂತ ಮೋದಿಗೆ ಹೇಳಿದ್ದಾರಂತೆ. ಹೀಗಾಗಿ ಮೋದಿ ಕೂಡ ಕರ್ನಾಟಕದ ವಿಚಾರದಲ್ಲಿ ತುಂಬಾ ಎಚ್ಚರಿಕೆಯಿಂದಿದ್ದಾರೆ ಎನ್ನಲಾಗ್ತಿದೆ. ದಕ್ಷಿಣ
ಭಾರತದಲ್ಲಿ ಹೇಗಾದ್ರೂ ಮಾಡಿ ಕರ್ನಾಟಕದಿಂದ ಹೆಚ್ಚು ಸೀಟ್ಗಳನ್ನ ಗೆಲ್ಲಲೇಬೇಕು. ಇಲ್ಲದೇ ಇದ್ರೆ ಅಧಿಕಾರ ಕಷ್ಟ ಅಂತ ತಿಳಿದ ಮೋದಿ 20 ಕ್ಷೇತ್ರಗಳನ್ನ ಗೆಲ್ಲೋ ಟಾರ್ಗೆಟ್ ಕೊಟ್ಟಿದ್ದಾರೆ. ಆದ್ರೆ ಅದನ್ನ ತಲುಪಬೇಕು ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಕಟ್ಟಿ ಹಾಕಲೇಬೇಕು ಅನ್ನೋ ರಿಪೋರ್ಟ್ ಹೋಗಿದ್ಯಂತೆ ಅಲ್ಲಿಗೆ. ಅದು ಹೇಗೆ ಮತ್ತೆ ಯಾಕೆ ಅನ್ನೋದು ಗೊತ್ತಾಗ್ಬೇಕಾದ್ರೆ ಈ ಸ್ಪೆಷಲ್ ರಿಪೋರ್ಟ್ ನೋಡಿ. ಕರ್ನಾಟಕದಲ್ಲಿ ಸಿದ್ದು ಪವರ್ಫುಲ್ ಆಗಲ್ವಾ? ಮೋದಿಯ ಟಾರ್ಗೆಟ್ ಫುಲ್ಫಿಲ್? ದಕ್ಷಿಣ ಭಾರತದ ಏಕೈಕ ಸಂಜೀವಿನಿ ಆಗಿರುವ ಕರ್ನಾಟಕವನ್ನ ಉಳಿಸ್ಕೊಳ್ಳೇಬೇಕು ಅಂತ ಮೋದಿ ಪಣ ತೊಟ್ಟಿದ್ದಾರೆ. ಕಳೆದ ಬಾರಿಯಂತೆ ಭರ್ಜರಿ ಬಹುಮತ ಬರೋದು ಅನುಮಾನ ಅನ್ನೋದು ಮೋದಿಗೂ ಗೊತ್ತಾಗಿದೆ. ಉತ್ತರ ಭಾರತದಲ್ಲಿ ಮಿಸ್ ಆಗೋ ಸೀಟ್ಗಳನ್ನ ದಕ್ಷಿಣ ಭಾರತದಿಂದ ಪಡಿಬೇಕು ಅಂತ ನಿರ್ಧರಿಸಿದ್ದಾರೆ. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಬಿಜೆಪಿಯ ಓಟಕ್ಕೆ ಒಂದು ಮಟ್ಟಿಗೆ ಬ್ರೇಕ್ ಹಾಕುವಲ್ಲಿ ಸಿದ್ದರಾಮಯ್ಯ ಅವರು ಸಕ್ಸಸ್ ಆಗಿದ್ರು. ಈಗ ಲೋಕಸಭಾ ಚುನಾವಣೆಯಲ್ಲಿ ಸಿದ್ದುನೇ ನಮಗೆ ಕಂಟಕ ಆಗಬಹುದು ಅಂತ ಬಿಜೆಪಿಯ ರಾಜ್ಯ ನಾಯಕರೊಬ್ರು ಮೋದಿ ಮತ್ತು ಅಮಿತ್ ಶಾಗೆ ಮನವರಿಕೆ ಮಾಡಿದ್ದಾರೆ ಅನ್ನಲಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಸಿದ್ದರಾಮಯ್ಯ ಅವರು ಪವರ್ಫುಲ್ ನಾಯಕನಾಗಿ ಬೆಳೆದಿದ್ದಾರೆ. 5 ವರ್ಷ ಸಿಎಂ ಆಗಿ ಆಡಳಿತ ನಡೆಸಿರುವುದು ಅವರನ್ನ ಮತ್ತಷ್ಟು ಪ್ರಬಲರನ್ನಾಗಿ ಮಾಡಿದೆ. ಸದ್ಯ ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ಇದ್ರೂ ಸಿದ್ದರಾಮಯ್ಯ ಅವರ ಮಾತೇ ನಡೆಯುತ್ತೆ. ಸಂಪುಟ ಪುನರ್ರಚನೆ ಸಂದರ್ಭದಲ್ಲೂ ಅವರ ಮಾತೆ ನಡೆದಿರೋದು ಕಣ್ಣು ಮುಂದೆನೇ ಇದೆ. ತನ್ನ ಆಪ್ತರಿಗೆ ಪ್ರಭಾವಿ ಖಾತೆ ಕೊಡಿಸೋದ್ರಲ್ಲೂ ಕೂಡ ಸಿದ್ದು ಸಕ್ಸಸ್ ಆಗಿದ್ದಾರೆ. ಹೀಗಾಗಿ ಸಿದ್ದು ನಿರ್ಲಕ್ಷಿಸಿದ್ರೆ ರಾಜ್ಯ ಕಾಂಗ್ರೆಸ್ಗೆ ಹೊಡೆತ ಅನ್ನೋದು ವರಿಷ್ಠರಿಗೂ ಅರಿವಾಗಿದೆ. ಹೀಗಾಗಿನೇ ರಾಷ್ಟ್ರ ಮಟ್ಟದ ನಾಯಕರು ಕೂಡ ಸಿದ್ದರಾಮಯ್ಯ ಅವರಿಗೆ ಮತ್ತಷ್ಟು ಶಕ್ತಿ ತುಂಬುವ ಕೆಲಸವನ್ನ ಮಾಡ್ತಾನೆ ಬಂದಿದ್ದಾರೆ. ಹೀಗಾಗಿನೇ ಮಂತ್ರಿ ಮಂಡಲ ಪುನರ್ರಚನೆ ವೇಳೆ ಸಿದ್ದು ಮಾತಿಗೆ ಹೈಕಮಾಂಡ್ ಜೈ ಅಂದಿರೋದು. ಹೊಸ ಟೀಮ್ ಕಟ್ಕೊಂಡು ಫೀಲ್ಡ್ಗಿಳಿದಿದ್ದಾರೆ ಸಿದ್ದು. ಲೋಕ ಚುನಾವಣೆಯಲ್ಲಿ ಬಿಜೆಪಿಗೆ ಕೊಡ್ತಾರಾ ಗೊದ್ದು? ಅಸಲಿಗೆ ಕಳೆದ ವಿಧಾನಸಭಾ ಚುನಾವಣೆ ವೇಳೆನೆ ಸಿದ್ದರಾಮಯ್ಯ ಅವರು ತಮ್ಮ ಟೀಮ್ ಕಟ್ಕೊಂಡು ಮತ್ತೆ ಗೆಲ್ಲೋ ಸ್ಟ್ರಾಟರ್ಜಿನ ಮಾಡ್ಕೊಂಡಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಸಿದ್ದು ಟೀಮ್ ನಲ್ಲಿದ್ದ ಕೆಲವರು ಕೈ ಕೊಟ್ರಂತೆ. ಹೀಗಾಗಿ ಕಾಂಗ್ರೆಸ್ಗೆ ಹೆಚ್ಚು ಸೀಟ್ಗಳು ಬಂದಿರಲಿಲ್ಲ. ಹೀಗಾಗಿನೇ ಈ ಬಾರಿ ತಮ್ಮ ಟೀಮ್ ಅನ್ನ ಪುನರ್ರಚನೆ ಮಾಡಿರೋ ಸಿದ್ದು ಹಳೆಯ ಕೆಲ ನಾಯಕರಿಗೆ ಕೋಕ್ ಕೊಟ್ಟು ಹೊಸಬ್ರನ್ನ ಸೇರಿಸಿಕೊಂಡಿದ್ದಾರೆ. ಸದ್ಯ ಸಿದ್ದು ಬಳಿ ಹೊಸ ವಾರ್ ಟೀಮ್ ಇದ್ದು ಕೆಲವರು ಹಳಬ್ರು ಮತ್ತೆ ಕೆಲವರು ಹೊಸಬ್ರು ಇದರಲ್ಲಿ ಸೇರ್ಕೊಂಡಿದ್ದಾರೆ. ಈ ಟೀಮ್ ಇಟ್ಕೊಂಡು ಹೆಂಗಾದ್ರೂ ಮಾಡಿ ಕರ್ನಾಟಕದಿಂದ ಕನಿಷ್ಠ 15 ಸೀಟ್ಗಳನ್ನಾದ್ರೂ ಗೆಲ್ಲೋದು ಸಿದ್ದರಾಮಯ್ಯ ಅವರ ಟಾರ್ಗೆಟ್ ಅಂತೆ. ಅದಕ್ಕಾಗಿ ಈಗಾಗಲೇ ಬಿಜೆಪಿಯ ವೋಟ್ ಬ್ಯಾಂಕ್ ಚದುರಿಸಿ ಹೆಚ್ಚಿನ ಪ್ರಮಾಣದ ಸೀಟ್ಗಳು ಕಾಂಗ್ರೆಸ್ ಪಾಳಯಕ್ಕೆ ದಕ್ಕುವಂತೆ ಮಾಡಲು ಈಗಾಗಲೇ ತಂತ್ರ ಹೆಣಿತಾ ಇದ್ದಾರಂತೆ ಸಿದ್ದರಾಮಯ್ಯ. ಈ ಬಾರಿ ಕರ್ನಾಟಕದಲ್ಲಿ ಕಳೆದ ಬಾರಿಗಿಂತ ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲೋದ್ ಕಷ್ಟ ಅನ್ನೋದು ಬಿಜೆಪಿಗೂ ಗೊತ್ತಿದೆ. ಹೀಗಾಗಿಯೇ ಮುಂಬೈ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಹೆಚ್ಚು ಸೀಟ್ಗಳನ್ನ ಗೆಲ್ಲೋ ಅವಕಾಶ ಇದೆ ಅಂತ ಬಿಜೆಪಿ ಲೆಕ್ಕಾಚಾರ ಹಾಕೊಂಡಿದೆ. ಈ ನಿಟ್ಟಿನಲ್ಲಿ ಹೆಚ್ಚು ಪ್ರಯತ್ನವನ್ನು ಹಾಕ್ತಾ ಇದೆ. ಆದ್ರೆ ಬಿಜೆಪಿಯ ಈ ಪ್ಲಾನ್ ಅನ್ನ ವಿಫಲಗೊಳಿಸೋ ಶಕ್ತಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರಿಗಿದೆ ಅನ್ನೋ ಸಂಗತಿಯನ್ನ ನರೇಂದ್ರ ಮೋದಿ ಮತ್ತು ಅಮಿತ್ ಶಾಗೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ತಲುಪಿಸಿಯಾಗಿದೆ. ಕರ್ನಾಟಕದಲ್ಲಿ ಬಿಜೆಪಿ ಓಟವನ್ನ ತಡೆಯೋ ಸಾಮರ್ಥ್ಯ ಸಿದ್ದರಾಮಯ್ಯ ಅವರಿಗಿದೆ. ಹೀಗಾಗಿ ಲೋಕಸಭಾ ಚುನಾವಣೆಗೂ ಮೊದಲು ಮಾಜಿ ಮುಖ್ಯಮಂತ್ರಿಯನ್ನ ಹೆಂಗಾದ್ರೂ ಮಾಡಿ ದುರ್ಬಲಗೊಳಿಸಬೇಕು ಅಂತ ರಾಜ್ಯ ನಾಯಕರು ಬಿಜೆಪಿ ಹೈಕಮಾಂಡ್ಗೆ ಹೇಳಿದ್ದಾರಂತೆ. ಹೌದು, ಸಿದ್ದರಾಮಯ್ಯ ಅವರನ್ನ ರಾಜ್ಯದಲ್ಲಿ ಕಟ್ ಹಾಕದೇ ಇದ್ರೆ ಲೋಕಸಭಾ ಚುನಾವಣೆ ಗೆಲ್ಲೋದು ಕಷ್ಟ ಅಂತ ರಾಜ್ಯದ ಹಿರಿಯ ನಾಯಕರೊಬ್ರು ಬಿಜೆಪಿ ಹೈಕಮಾಂಡ್ಗೆ ಹೇಳಿದ್ದಾರಂತೆ. ಹೇಗಾದ್ರೂ ಮಾಡಿ ಸಿದ್ದುನ ಕಟ್ ಹಾಕಿ ಉಳಿದಿದ್ದನ್ನ ನಾವು ನೋಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಹೀಗಾಗಿನೇ ಲೋಕ ಚುನಾವಣೆಗೂ ಮುನ್ನ ಸಿದ್ದರಾಮಣ್ಣನ್ನ ಕಟ್ ಹಾಕೋಕೆ ಮಹಾ ಅಸ್ತ್ರವೊಂದು ರೆಡಿಯಾಗಿದ್ಯಂತೆ. ಸಿದ್ದುನ ಕಟ್ ಹಾಕಿದ್ರೆ ಬಿಜೆಪಿ ರಾಜ್ಯದಲ್ಲಿ ಅನಾಯಾಸವಾಗಿ 20 ಸೀಟ್ಗಳನ್ನ ಗೆಲ್ಲುತ್ತಂತೆ. ಹೀಗಂತ ರಾಜ್ಯ ನಾಯಕರೊಬ್ರು ಮೋದಿ ಮತ್ತು ಶಾಗೆ ವರದಿ ಕೊಟ್ಟಿದ್ದಾರೆ ಅನ್ನೋ ಮಾತಿದೆ. ಹೀಗಾಗಿನೇ ಆ ಒಂದು ತಂತ್ರದ ಮೂಲಕ ಲೋಕ ಚುನಾವಣೆಗೂ ಮುನ್ನ ಸಿದ್ದುನ ಕಟ್ಟಿ ಹಾಕ್ತಾರೆ ಅನ್ನಲಾಗ್ತಾ ಇದೆ.
ಸಿದ್ದರಾಮಯ್ಯ ಸದ್ಯ ರಾಜ್ಯದ ಬಲಿಷ್ಠ ನಾಯಕ. ಕಾಂಗ್ರೆಸ್ನಲ್ಲಂತೂ ಸಿದ್ದರಾಮಯ್ಯನವರ ಮಾತೆ ನಡೆಯೋದು ಅಂತ ಹೇಳಲಾಗುತ್ತೆ. ಸದ್ಯ ಪಕ್ಷದಲ್ಲಿ ಯಾವುದೇ ಅಧಿಕಾರ ಇಲ್ಲದಿದ್ರೂ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿಯೇ ಸರ್ಕಾರವನ್ನ ನಿಯಂತ್ರಣ ಮಾಡ್ತಿದ್ದಾರೆ. ಸಿಎಂ ಆಗಿದ್ದಾಗ ಇದ್ದ ಚೇರ್ಮನ್ನೇ ಈಗಲೂ ಸಿದ್ದರಾಮಯ್ಯನವರು ಪಕ್ಷದಲ್ಲಿ ಉಳಿಸಿಕೊಂಡಿದ್ದಾರೆ ಎನ್ನಲಾಗುತ್ತೆ. ಹೀಗಾಗಿನೇ ಪಕ್ಷಕ್ಕೆ ಏನೇ ಕಷ್ಟ ಬಂದ್ರೂ ಕೊನೆಗೆ ಅದು ಸಿದ್ದರಾಮಯ್ಯನವರಲ್ಲಿಗೆ ಬರುತ್ತೆ. ಅಷ್ಟೊಂದು ಹಿಡಿತ ಸಾಧಿಸಿದ್ದಾರೆ ಸಿದ್ದರಾಮಯ್ಯನವರು. ಈಗ ಅವರನ್ನ ದುರ್ಬಲಗೊಳಿಸಿದ್ರಷ್ಟೇ ನಮ್ಗೆ ಹೆಚ್ಚು ಸೀಟ್ಗಳು ಬರಬಹುದು ಅಂತ ಬಿಜೆಪಿ ಕೂಡ ಲೆಕ್ಕಾಚಾರ ಹಾಕಿಕೊಂಡಿದ್ಯಂತೆ. ಸಿದ್ದುನ ಕಟ್ಟಿ ಹಾಕಲು ಆ ತಂತ್ರ. ಲೋಕ ಚುನಾವಣೆ ಮುನ್ನ ಸಿದ್ದು ಸೈಲೆಂಟ್ ಆಗ್ತಾರ. ಸಿದ್ದರಾಮಯ್ಯನವರನ್ನ ತಡೆಯೋದು, ದುರ್ಬಲಗೊಳಿಸೋದು ಅಷ್ಟು ಸುಲಭದ ಕೆಲಸವಲ್ಲ. ಬರೀ ಮಾತಿನಲ್ಲಿ ಟೀಕೆ ಮಾಡಿ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕೋಕಂತೂ ಸಾಧ್ಯವಿಲ್ಲ. ಹಾಗಾದ್ರೆ ಏನು ಮಾಡೋದು? ಅದಕ್ಕೂ ಒಂದು ತಂತ್ರ ಇದೆ. ಸಿದ್ದರಾಮಯ್ಯನವರು ಸಿಎಂ ಆಗಿದ್ದಾಗ ತೆಗೆದುಕೊಂಡಿದ್ದ ಕೆಲ ನಿರ್ಣಯಗಳ ಬಗ್ಗೆ ತಕರಾರು ಏಳುವಂತೆ ಮಾಡಿ ಅವರನ್ನ ದುರ್ಬಲಗೊಳಿಸಬೇಕು ಅಂತ ರಾಜ್ಯ ಬಿಜೆಪಿ ನಾಯಕರೊಬ್ಬರು ಮೋದಿ ಅಮಿತ್ ಶಾ ಜೋಡಿಗೆ ಹೇಳಿದ್ದಾರಂತೆ. ಅದು ಹೇಗೆ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಸಹಜವಾಗಿಯೇ ಮೂಡುತ್ತೆ. ಅಸಲಿಗೆ ಸಿದ್ದರಾಮಯ್ಯನವರು ತಮ್ಮ ಆಡಳಿತ ಅವಧಿಯ ಕೊನೆಯ ದಿನಗಳಲ್ಲಿ ಕೈಗೊಂಡ ಕೆಲ ನಿರ್ಣಯಗಳನ್ನೇ ಅಸ್ತ್ರವನ್ನಾಗಿ ಬಳಸೋಕೆ ಬಿಜೆಪಿ ನಿರ್ಧರಿಸಿದ್ಯಂತೆ. ಹೌದು, ಮುಖ್ಯಮಂತ್ರಿಯಾಗಿದ್ದ ಕೊನೆ ದಿನಗಳಲ್ಲಿ ಸಿದ್ದರಾಮಯ್ಯನವರು 1,13,000 ಕೋಟಿ ರೂಪಾಯಿಗಳಷ್ಟು ಯೋಜನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಜೊತೆಗೆ 18,000 ಕೋಟಿ ಮೊತ್ತದ ವಸತಿ ಯೋಜನೆಗಳನ್ನ ಕ್ಲಿಯರ್ ಮಾಡಿ ಹೋಗಿದ್ದಾರೆ. ಈ ಮೂಲಕ ಮತದಾರರ ಮೇಲೆ ಪ್ರಭಾವ ಬೀರೋ ಪ್ರಯತ್ನವನ್ನ ನಡೆಸಿದ್ರು. ಹೀಗಾಗಿ ಸಿದ್ದರಾಮಯ್ಯನವರು ಆಡಳಿತಾವಧಿಯ ಕೊನೆಯ ದಿನಗಳಲ್ಲಿ ಕೈಗೊಂಡ ನಿರ್ಧಾರದ ಬಗ್ಗೆ ವಿವಾದ ಎಬ್ಬಿಸೋದು ಕಷ್ಟದ ಕೆಲಸವಲ್ಲ. ತರಾತುರಿಯಲ್ಲಿ ಇಷ್ಟೊಂದು ಕೋಟಿ ದುಡ್ಡನ್ನ ಬಿಡುಗಡೆ ಮಾಡಿದ್ದು ಯಾಕೆ ಅಂತ ತಕರಾರು ಎಬ್ಬಿಸಿ ತನಿಖೆಯಾಗುವಂತೆ ಮಾಡಬಹುದು ಅನ್ನೋದು ಬಿಜೆಪಿ ಪ್ಲಾನ್ ಅಂತೆ. ಹೀಗೆ ಮಾಡಿದ್ರೆ ಯಾವುದಾದ್ರೊಂದು ತನಿಖೆಗೆ ಅವರು ಗುರಿಯಾಗ್ತಾರೆ. ಇದರಿಂದ ಸಹಜವಾಗಿ ಅವರ ಶಕ್ತಿ ಕುಗ್ಗಿ ದುರ್ಬಲರಾಗ್ತಾರೆ ಅನ್ನೋ ಯೋಜನೆಯಲ್ಲಿದೆಯಂತೆ ಬಿಜೆಪಿ. ಅಸಲಿಗೆ ಸಿದ್ದರಾಮಯ್ಯನವರ ಸರ್ಕಾರ ಮಾಡಿರೋ ಸಾಲದ ಪ್ರಮಾಣವೇ ಹೆಚ್ಚಿದ್ದು ಸದ್ಯದ ಕುಮಾರ ಸರ್ಕಾರಕ್ಕೆ ಹೊರೆಯಾಗ್ತಿದೆ. ಈ ಬಗ್ಗೆ ಕುಮಾರಣ್ಣಗೂ ಸಿದ್ದು ಮೇಲೆ ಅಸಮಾಧಾನವಿದೆ ಎನ್ನಲಾಗುತ್ತೆ. ಇದರ ಜೊತೆಗೆ ಮೈತ್ರಿ ಸರ್ಕಾರದಲ್ಲಿ ಪದೇ ಪದೇ ಸಿದ್ದು ಕೈ ಮೇಲಾಗ್ತಾ ಇರೋದ್ರಿಂದ ಒಳಗೊಳಗೆ ಆಕ್ರೋಶವೂ ಇದೆ. ಮೊದಲೇ ಸಿದ್ದು ಮತ್ತು ಕುಮಾರಸ್ವಾಮಿ ಅವರಿಗೆ ಪರಸ್ಪರ ಆಗಿ ಬರಲ್ಲ, ಅನಿವಾರ್ಯವಾಗಿ ಮೈತ್ರಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಸಿದ್ದರಾಮಯ್ಯನವರನ್ನ ಕಟ್ಟಿ ಹಾಕೋಕೆ ಬಿಜೆಪಿ ಇಂತಹ ತಂತ್ರ ಬಳಸಿದ್ರೂ ಜೆಡಿಎಸ್ ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತಪಡಿಸಲ್ಲ. ಇದರಿಂದ ಲೋಕ ಚುನಾವಣೆಯಲ್ಲಿ ಸಿದ್ದರಾಮಯ್ಯನವರ ಶಕ್ತಿ ಸಹಜವಾಗಿಯೇ ಕುಂದಿದಂತಾಗುತ್ತೆ. ಹೀಗೆ ಮಾಡಿದ್ರೆ ಮಾತ್ರ ಕರ್ನಾಟಕದಲ್ಲಿ 20 ಸೀಟುಗಳನ್ನ ಗೆಲ್ಲಬಹುದು. ಮೋದಿ ಮತ್ತೊಮ್ಮೆ ಪಿಎಂ ಆಗಲು ಸಹಕಾರಿಯಾಗಬಹುದು. ಇಲ್ಲದಿದ್ರೆ ಆ ಆಸೆಯನ್ನೇ ಕೈಬಿಡಬೇಕಾಗಬಹುದು ಅಂತ ರಾಜ್ಯ ಬಿಜೆಪಿ ನಾಯಕರೊಬ್ಬರು ಅಮಿತ್ ಶಾಗೆ ಮನವರಿಕೆ ಮಾಡಿದ್ದಾರಂತೆ. ಹೀಗಾಗಿ ಲೋಕ ಚುನಾವಣೆಗೂ ಮೊದಲೇ ಹೇಗಾದ್ರೂ ಮಾಡಿ ಸಿದ್ದರಾಮಯ್ಯನವರ ಶಕ್ತಿ ಕುಂದಿಸಿ ದುರ್ಬಲರನ್ನಾಗಿ ಮಾಡಬೇಕು ಅಂತ ಈಗಾಗಲೇ ಕೆಲವೊಂದು ತಂತ್ರಗಳನ್ನ ರೆಡಿ ಮಾಡಿಟ್ಕೊಂಡಿದ್ದಾರಂತೆ. ಮುಂದಿನ ದಿನಗಳಲ್ಲಿ ಈ ಸ್ಟ್ರಾಟಜಿ ಅನುಷ್ಠಾನಕ್ಕೆ ಬಂದ್ರೂ ಬರಬಹುದು. ಒಟ್ನಲ್ಲಿ ದಕ್ಷಿಣ ಭಾರತದಲ್ಲಿ ಸಿದ್ದರಾಮಯ್ಯನವರೇ ಮೋದಿಗೆ ಹಿನ್ನಡೆ ಉಂಟು ಮಾಡಬಹುದು ಅಂತ ಬಿಜೆಪಿ ರಾಜ್ಯ ನಾಯಕರು ಲೆಕ್ಕಾಚಾರ ಹಾಕೊಂಡಿದ್ದಾರೆ ಅನ್ನಲಾಗ್ತಾ ಇದೆ. ಇದಕ್ಕಾಗಿ ಸಿದ್ದುನ ದುರ್ಬಲಗೊಳಿಸೋ ಪ್ಲಾನ್ ಕೂಡ ರೆಡಿ ಇದೆಯಂತೆ. ಹೀಗಾಗಿ ಮುಂದೇನಾಗುತ್ತೆ ಅನ್ನೋದು ತೀವ್ರ ಕುತೂಹಲ ಕೆರಳಿಸಿದೆ. ಇದೇ ಹೊತ್ತಿನ ಸ್ಪೆಷಲ್ ನೆನಪಿರ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.